ಇಂಥ ಒಂದು ಬಂಡ ಸರ್ಕಾರವನ್ನ ನೋಡ್ಲೇ ಇಲ್ಲ ನಾವು. ಒಂದು ರಾಜೀನಾಮೆಯನ್ನ ತೆಗೆದುಕೊಳ್ಳಿಕ್ಕೆ ಆಗದಲೇ ಇರುವಂತಹ ಸರ್ಕಾರ ಇದ್ರೆಷ್ಟು ಬಿಟ್ರೆಷ್ಟು. ಅಧ್ಯಕ್ಷರೇ ನೋಡಿ, ನಾವು ಶನಿವಾರ ಭಾನುವಾರ ಚರ್ಚೆ ಮಾಡಕ್ ಅವಕಾಶ ಕೊಟ್ಟಿದ್ರಿ. ಚರ್ಚೆ ಮಾಡಕ್ ಅವಕಾಶ, ಅವರು ಚರ್ಚೆ ಮಾಡಿ ಏನೋ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ತಿಳ್ಕೊಂಡಿದ್ರಿ. ಒಳ್ಳೆ ತೀರ್ಮಾನ ಮಾಡಿಲ್ಲ ನೀವು. ಒಬ್ಬ ವ್ಯಕ್ತಿಗೋಸ್ಕರ ನೀವು ಕೂತ್ಕೊಳ್ಳಪ್ಪ ನೀನು, ಮಾನ್ಯ ಸದಸ್ಯರುಗಳು, ಕೂತ್ಕೊಳ್ಳಪ್ಪ ನೀನು. ಶ್ರೀ ಪ್ರಭು ಬಿ ಚವ್ಹಾಣ್ ನೀವು ಈ ತರ ಮಾಡ್ತಾ ಇದ್ರೆ ಸಂವಿಧಾನ ವಿರೋಧಿ. ಮಹಾಲಿಂಗಪ್ಪ ಈ ತರ ಮಾಡೋದ್ರಿಂದ ನೀವು ಸದನದ ಗೌರವ ಅಗೌರವ ಮಾಡ್ತಾ ಇದ್ದೀರಿ. 224 ವಿಷಯ ಇದಕ್ಕೆ ದಯವಿಟ್ಟು ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ದಲಿತರು 1 ಕೋಟಿ ಜನ ದಲಿತರು ಇದ್ದಾರೆ ಆಚೆ ಕಡೆ, ಅವ್ರ ಬಗ್ಗೆ ಯೋಚನೆ ಮಾಡಿ. ಹಣ ವಾಪಸ್ ತನ್ನಿ, 187 ಕೋಟಿ ವಾಪಸ್ ತನ್ನಿ. ಬಡವರಿಗೆ ಅದನ್ನ ಕೊಡಿ. ಬೇರೆ ದಲಿತರು ಇದ್ದಾರೆ, ಬೇಕಾದಷ್ಟು ಜನ ದಲಿತರು ಇದ್ದಾರೆ. ನಾಗೇಂದ್ರ ಒಬ್ಬನೇ ದಲಿತ ಅಲ್ಲ, ಬೇಕಾದಷ್ಟು ಜನ ದಲಿತರು ಇದ್ದಾರೆ. ಅವ್ರ ಮಂತ್ರಿ ಮಾಡಿ. ಅವ್ರು ಬಿಟ್ಬಿಟ್ಟು ಒಬ್ಬ ವ್ಯಕ್ತಿಗೋಸ್ಕರ ನೀವು ಈ ತರ ಸದನವನ್ನು ಹಾಳು ಮಾಡ್ತಾ ಇರೋದು ಒಳ್ಳೇದಲ್ಲ. ಸದನ ನಡೆಯಕ್ಕೆ ಅವಕಾಶ ಕೊಡಬೇಕು. ಚರ್ಚೆ ಮಾಡಬೇಕು. ದಯವಿಟ್ಟು ಅವಕಾಶ ಕೊಡಿ. ಸರ್ಕಾರದ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಮಳೆ ಕೊರತೆ ಇದೆ, ರೈತರ ಸಮಸ್ಯೆ ಇದೆ, ನಾನಾ ಸಮಸ್ಯೆ ಇದೆ. ಆ ಸಮಸ್ಯೆ ಇವರಿಗೆ ರಾಜಕೀಯ ಅಧಿಕಾರ. ಅಧ್ಯಕ್ಷರೇ, ಇವತ್ತು ಅವಕಾಶ ಇದೆ, ಪರವಾಗಿಲ್ಲ. ಬಗ್ಗೆ ಚಿಂತೆ ಇಲ್ಲ. ಇವತ್ತು ಜನಗಳ ಹಿತವನ್ನು ಬಲಿ ಕೊಟ್ಟು ಈ ಸದನವನ್ನು ಕೂಡ ಹಾಳು ಮಾಡಿ ಇವತ್ತು ರಾಜ್ಯದ ಜನಗಳ ಆಶೀರ್ವಾದ ಇದ್ರೆ ಮಾಡಿ, ವಜಾ ಮಾಡಿ, ಚರ್ಚೆ ಮಾಡ್ತಾ ಸರ್ಕಾರದ ಡ್ಯೂಟಿ. ಇಟ್ ಇಸ್ ಅ ಡ್ಯೂಟಿ ಆಫ್ ಗವರ್ಮೆಂಟ್. ಅಧಿವೇಶನ ನಡೆಯೋದು ಡ್ಯೂಟಿ ಆಫ್ ದ ಗವರ್ಮೆಂಟ್. ನಿಮ್ಮ ಡ್ಯೂಟಿ, ನಮ್ಮ ಡ್ಯೂಟಿ ಅಲ್ಲ. ನಿಮ್ಮ ಡ್ಯೂಟಿ ಅಧಿವೇಶನ ನಡೆಸುವಂಥದ್ದು. ಸದನ ನಡೆಸುವಂಥದ್ದು 21/8/2026 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದಂತಹ ಮಾನ್ಯ ಸದಸ್ಯರುಗಳು ಶ್ರೀ ಪ್ರಭು ಬಿ ಚವ್ಹಾಣ್, ಐಹೊಳೆ ದುರ್ಯೋಧನ ಮಾಲಿಂಗಪ್ಪ, ಶ್ರೀ ವಿ ಸುನೀಲ್ ಕುಮಾರ್, ಚನ್ನಬಸಪ್ಪ ಚೆನ್ನಿ, ಸಿ.ಎಸ್. ಶ್ರೀವಾಸ್ತವ್, ಗುರ್ಮೇಶ್ ಶೆಟ್ಟಿ, ಮಾನಪ್ಪ ಡಿ ವಜ್ಜಲ್, ವಿಠಲ್ ಸೋಮಣ್ಣ ಹಲ್ಗೇಕರ್, ಯಶ್ಪಾಲ್ ಎ ಸುವರ್ಣ, ಎಸ್.ಆರ್. ವಿಶ್ವನಾಥ್, ಬಸನಗೌಡ ಆರ್ ಪಾಟೀಲ್, ಸಿ.ಕೆ. ವೆಂಕಟೇಶ್ವರ ರೆಡ್ಡಿ, ಮಹೇಶ್ ತೆಂಗಿನಕಾಯಿ, ಎಂ.ಆರ್. ಪಾಟೀಲ್, ಜಗದೀಶ್ ಶಿವಯ್ಯ ಗುಡಗಟ್ಟಿ, ಜೆ.ಟಿ. ಪಾಟೀಲ್, ಸಿ.ಸಿ. ಪಾಟೀಲ್, ಸಿ.ಕೆ. ರಾಮಮೂರ್ತಿ, ವಿಜೇಂದ್ರ ಯಡಿಯೂರಪ್ಪ, ಶ್ರೀ ಉಮಾನಾಥ್ ಕೋಟ್ಯಾನ್, ಜೆ.ಬಿ. ಜ್ಯೋತಿ ಗಣೇಶ್, ನಯನಾ ಮೋಟಮ್ಮ, ಶರತ್ ಕುಮಾರ್ ಬಚ್ಚೇಗೌಡ. ಅಧ್ಯಕ್ಷರೇ, ನಾವು ಮಾತಾಡಿದ್ರೆ ಟಿವಿಯಲ್ಲಿ ಏನು ತೋರಿಸೋದೇ ಇಲ್ಲ. ನಿಮ್ಮ ವಾರ್ತಾ ಇಲಾಖೆಯವರು ವಾರ್ತಾ ಇಲಾಖೆ ಆಚೆ ಹಾಕಿದ್ರಿ. ಅವ್ನು ಯಾವ ಕಮಿಷನರ್? ಮಾನವರ್ಯಾದೆ ಇದೆಯಾ ಕಮಿಷನರ್ಗೆ? ಮಾನವರ್ಯಾದೆ ಇದೆಯಾ ನಾವು ಕಮಿಷನರ್ಗೆ? ವಾರ್ತಾ ಇಲಾಖೆಯವರು ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡ್ತಾರೆ, ನಿಮ್ಮನ್ನ ತೋರಿಸ್ಕೊಳಕ್ಕೆ. ನಾವು ಇದ್ದೀರಿ ಸದನಕ್ಕೆ, ನಾವು ಗೆದ್ದು ಬಂದಿದ್ದೀರಿ ಸದನದಲ್ಲಿ. ಮಾನವರ್ಯಾದೆ ಇದೆಯಾ ಅವ್ರಿಗೆ? ವಾರ್ತಾ ಇಲಾಖೆ ಕಂಟ್ರೋಲ್, ಹುಷಾರ್, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸುಗೂ ತೋರಿಸಿ. ನಾವು ತೋರಿಸ್ಬೇಕಲ್ಲ, ನಾವು ಮಾತಾಡೋದು ತೋರಿಸ್ಬೇಕು. ಅವ್ರು ಮಾತಾಡೋದು ತೋರಿಸಿ. ನೀವೇ ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಬರೋದು? ನಾನು ಲೆಟ್ರ್ ಕೊಟ್ಟಿದ್ದೀನಿ. ನಾನು ನೋಡಿ ಲೆಟ್ರ್ ಕೊಟ್ಟಿದ್ದೀನಿ. ಚರ್ಚೆ ಮಾಡಿದ್ದೀನಿ ನಾನು. ಚರ್ಚೆ ಮಾಡಿ ಇಂದಾರಮ್ಮ ಕೊಡು, ಲೆಟ್ರ್ ಕೊಡಿ. ಅಧ್ಯಕ್ಷ ಕೊಡು ಲೆಟ್ರ್ ಕೊಡಿ. ಮಾತಾಡ್ಲೇಬೇಕಾದ್ರೆ ಕುಂದ್ರಿ ಎಲ್ಲಾರು. ಅವ್ರು ಉಳಿದವ್ರು ಕುಂದಿರ್ಸ್ರಿ. ನೋಡಿ ಅಧ್ಯಕ್ಷರೇ, ಈ ರೀತಿ ಆಗೋದಿಲ್ಲ. ಅವರು ಅಧ್ಯಕ್ಷರೇ ನೋಡಿ, ಈ ತರ ಸದನ ನಡೆಯಕ್ಕೆ ಬಿಡದೆ
ಸದನ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವನ್ನ ಉಳಿಸೋಕೋಸ್ಕರ 177 ಕೋಟಿನ ಹಂಚ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡ್ಬಿಟ್ಟಿದ್ದಾರೆ 177 ಕೋಟಿನ ಇವರು ಹಂಚ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ, ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು. ಇದು ನಮ್ಮ ಹೋರಾಟ. ಇದೆ ಚರ್ಚೆಗೆ ಬನ್ನಿ, ನಾವು ಚರ್ಚೆಗೆ ರೆಡಿ, ಚರ್ಚೆಗೆ ರೆಡಿ, ನಾವು ರೆಡಿ, ಇವತ್ತು ಚರ್ಚೆಗೆ ಬರಲಿ ಅಧ್ಯಕ್ಷರೇ, ನಾವು ತಯಾರಿದ್ದೇವೆ. ಇವರಿಗೆ ಚರ್ಚೆ ಮಾಡೋದಕ್ಕೆ ಏನು ಇಲ್ಲ. ಕಲ್ಲೇಪುರಿ ಈಗ ಅಧ್ಯಕ್ಷರೇ, ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಕ್ಕೂ ತಯಾರಿದ್ದೀವಿ. ನೀವು ರಾಜೀನಾಮೆ ಚರ್ಚೆ ಮಾಡಕ್ಕಾಗತ್ತೆ. ರಾಜೀನಾಮೆ ಕೊಡಿಸ್ತಾರೆ, ಹೆಂಗ್ ಚರ್ಚೆ ಮಾಡೋದು? ರಾಜೀನಾಮೆ ಕೊಡಿಸಿ ಚರ್ಚೆ ಮಾಡೋಣ. ಈಗ ಅಧ್ಯಕ್ಷರೇ, ವರದಿಗಳನ್ನ ಒಪ್ಪುವುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.